ಮುಡಿಗೆ 2026ರ ಫಿಫಾ ವಿಶ್ವಕಪ್ ಕಿರೀಟ ಎರಡನೇ ಬಾರಿ ಚಾಂಪಿಯನ್ ಪಟ್ಟಕ್ಕೇರಿ ಸ್ಪೇನ್ ಚರಿತ್ರೆ ನಿರ್ಮಾಣ ಮಾಡಿದೆ. ಸ್ಪೇನ್ ಮುಡಿಗೆ 2026ರ ಫಿಫಾ ವಿಶ್ವಕಪ್ ಕಿರೀಟ ಎರಡನೇ ಬಾರಿ ಚಾಂಪಿಯನ್ಸ್ ಪಟ್ಟಕ್ಕೇರಿದ್ದಾರೆ ಸ್ಪೇನ್. ಅರ್ಜೆಂಟೀನಾ ತಂಡವನ್ನು 1-0 ಮಣಿಸಿದ ಸ್ಪೇನ್ 2010ರಲ್ಲಿ ಮೊದಲ ಬಾರಿಗೆ ವಿಶ್ವಕಪ್ ಗೆದ್ದಿತ್ತು ಸ್ಪೇನ್. ಈಗ ಮತ್ತೊಮ್ಮೆ 2026ರ ವಿಶ್ವಕಪ್ ಚಾಂಪಿಯನ್ ಆಗಿ ಹೊಸ ಚರಿತ್ರೆ ಸೃಷ್ಟಿ ಮಾಡಿದೆ. ಅರ್ಜೆಂಟೀನಾ ಮಣಿಸಿ ಕಪ್ಪು ಮುಡಿಗೇರಿಸಿಕೊಂಡ ಸ್ಪೇನ್ ಸತತ ಎರಡನೇ ಟ್ರೋಫಿ ಗೆಲ್ಲುವ ಮೆಸ್ಸಿ ಪಡೆಯ ಕನಸು ಕೂಡ ಇಲ್ಲಿ ಭಗ್ನ ಆಗಿರುವಂತಹದ್ದು. ರೋಚಕ ಹಾಗೂ ಅತ್ಯಂತ ಜಿದ್ದಾಜಿದ್ದಿನಿಂದ ಕೂಡಿದಂತಹ ಫಿಫಾ ವಿಶ್ವಕಪ್ 2026ರ ಫೈನಲ್ ಮಹಾಸಮರದಲ್ಲಿ ಹಾಲಿ ಚಾಂಪಿಯನ್ ಅರ್ಜೆಂಟೀನಾವನ್ನು 1-0 ಸೋಲುಗಳ ಅಂತರದಿಂದ ಮಣಿಸಿದ ಸ್ಪೇನ್ ತಂಡ ಹೊಸ ವಿಶ್ವ ಚಾಂಪಿಯನ್ ಆಗಿ ಹೊರಹೊಮ್ಮಿದೆ. ನಿನ್ನೆ ನಡೆದಂತಹ ಈ ಹೈ ವೋಲ್ಟೇಜ್ ಪಂದ್ಯದ ನಿಗದಿತ 90 ನಿಮಿಷಗಳ ಅವಧಿಯಲ್ಲಿ ಎರಡೂ ತಂಡಗಳು ಸೋಲು ಗಳಿಸಲು ವಿಫಲವಾದಾಗ ಪಂದ್ಯವು ಹೆಚ್ಚುವರಿ ಸಮಯಕ್ಕೆ ಜಾರಿತು. ಹೆಚ್ಚುವರಿ ಸಮಯದ ದ್ವಿತೀಯ ಅರ್ಧದ ಆರಂಭದಲ್ಲೇ ಅಂದರೆ ಪಂದ್ಯದ 106ನೇ ನಿಮಿಷದಲ್ಲಿ ಸ್ಪೇನ್ ತಂಡದ ಬದಲಿ ಆಟಗಾರ ಫೆರಾನ್ ಟೋರೆಸ್ ಪಂದ್ಯದ ಏಕೈಕ ಹಾಗೂ ನಿರ್ಣಾಯಕ ಗೋಲು ಕೂಡ ಬಾರಿಸಿರುವಂತಹದ್ದು. ಸದ್ಯ ಎರಡನೇ ಬಾರಿ ಸ್ಪೇನ್ ಇಲ್ಲಿ ವಿಶ್ವಕಪ್ ಅನ್ನು ಮುಡಿಗೇರಿಸಿಕೊಂಡಿದೆ. ಸ್ಪೇನ್ ಮುಡಿಗೆ 2026ರ ಫಿಫಾ ವಿಶ್ವಕಪ್ ಕಿರೀಟ ದೊರೆತಿರುವಂತಹದ್ದು. ಎರಡನೇ ಬಾರಿ ಚಾಂಪಿಯನ್ ಪಟ್ಟಕ್ಕೇರಿ ಸ್ಪೇನ್ ಚರಿತ್ರೆ ನಿರ್ಮಾಣ ಮಾಡಿದೆ. ಅರ್ಜೆಂಟೀನಾ ತಂಡವನ್ನು 1-0 ಮಣಿಸಿ ಸ್ಪೇನ್ ಇಲ್ಲಿ ಗೆಲುವು ಸಾಧಿಸಿರುವಂತಹದ್ದು. 2010ರಲ್ಲಿ ಮೊದಲ ಬಾರಿಗೆ ವಿಶ್ವಕಪ್ ಗೆದ್ದಿತ್ತು ಸ್ಪೇನ್ ತಂಡ. ಈಗ ಮತ್ತೆ 2026ರಲ್ಲಿ ವಿಶ್ವಕಪ್ ಚಾಂಪಿಯನ್ ಆಗಿ ಹೊಸ ಚರಿತ್ರೆ ಸೃಷ್ಟಿ ಮಾಡಿದ್ದಾರೆ. ಅರ್ಜೆಂಟೀನಾ ಮಣಿಸಿ ಕಪ್ಪು ಮುಡಿಗೇರಿಸಿಕೊಂಡಿದ್ದಾರೆ ಇಲ್ಲಿ ಸ್ಪೇನ್. ಸತತ ಎರಡನೇ ಬಾರಿ ಕೂಡ ಟ್ರೋಫಿ ಗೆಲ್ಲುವಂತಹ ಮೆಸ್ಸಿ ಪಡೆಯ ಕನಸು ಕೂಡ ಭಗ್ನವಾಗಿದೆ.